ಧನಸ್ಸು ರಾಶಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರದಲ್ಲಿ ಒಂದಷ್ಟು ತೃಪ್ತಿ ಸಿಗ್ತಕ್ಕಂತಹ ದಿವಸವಾಗುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ, ನಿಮ್ಮ ಆದಾಯದಲ್ಲೂ ಕೂಡ ಒಂದು ಹೆಚ್ಚಿಗೆ ಸಿಕ್ಕುವಂತಹ ಒಂದು ಸಂದರ್ಭ. ಹಾಗಾಗಿ ಹಣಕಾಸು ಲಾಭ ನಿಮ್ಮ ಕೈಯಲ್ಲಿ ಇದೆ ಅಥವಾ ನಿಮಗೆ ಸಿಕ್ಕತ್ತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಸಂತೋಷವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳು ತುಂಬ ಜಾಗ್ರತೆಯಿಂದ ಇರಬೇಕು, ತೊಂದರೆಯಾಗತಕ್ಕಂತಹ ಸಾಧ್ಯತೆಗಳಿದೆ. ಸಮಾಜದ ನೀತಿಗಳನ್ನು ಬಿಟ್ಟು ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ವರ್ತಿಸಿದರೆ ಸಮಾಜ ಅದನ್ನು ಬಹಳ ಶಿಸ್ತುಬದ್ಧವಾಗಿ ನೋಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ಓದಿನ ಜೊತೆಯಲ್ಲಿ ಅದಕ್ಕೆ ಪೂರಕವಾದಂತಹ ಕೆಲವು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು ಸಲಹೆ. ವಿದ್ಯಾರ್ಥಿಗಳು ಸಂತೋಷದಿಂದ ತಮ್ಮ ಶೈಕ್ಷಣಿಕ ಕ್ಷೇತ್ರವನ್ನು ಸ್ವೀಕರಿಸಿ ಅದರಲ್ಲಿ ಮುಂದುವರಿತಕ್ಕಂತಹ ಪ್ರಯತ್ನಗಳನ್ನು ಮಾಡಿ, ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಹೆಚ್ಚಿದೆಯೋ ಆ ವಿಷಯಕ್ಕೆ ಪೂರಕವಾದಂತಹ ಬೇರೆ ಬೇರೆ ಒಂದಷ್ಟು ಹವ್ಯಾಸಗಳನ್ನು ನೀವು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದಾದೀತು ಅಂತಕ್ಕಂಥದ್ದು. ಕೈಗೆ ಪೆಟ್ಟಾಗ್ತಕ್ಕಂತಹ ಗಾಯವಾಗ್ತಕ್ಕಂತಹ ಸೂಚನೆ ಇದೆ. ರಕ್ತದ ಬಗ್ಗೆ ಗಮನ ಇರಲಿ. ನಿಮ್ಮ ಶರೀರದಿಂದ ರಕ್ತ ಭೂಮಿಯ ಮೇಲೆ ಬೀಳುವ ಹಾಗೆ ಏನು ಮಾಡಿಕೊಳ್ಬೇಡಿ, ಜಾಗ್ರತೆ ಇರಲಿ ಅಂತಕ್ಕಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವ್ಯಾವಹಾರಿಕವಾಗಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಾಗಲಿ ಯಾವ ವ್ಯಕ್ತಿಯ ಬಗ್ಗೆ ನಿಮಗೆ ಒಂದಷ್ಟು ಅನುಮಾನ ಇರುತ್ತೋ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಳಿ, ದೂರ ಇರಿ. ಅವರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಅಂತಕ್ಕಂತಹ ಮಾತು. ಕಷ್ಟಪಟ್ಟು ಹೋರಾಟ ಮಾಡಿ ಪಡೆದಂತಹ ಕೆಲವು ವಿಚಾರದಲ್ಲಿ ಅಥವಾ ನೀವು ಅಂದುಕೊಂಡಂತಹ ಕೆಲವು ಕೆಲಸದಲ್ಲಿ ರಾಜಿಯನ್ನು ಮಾಡಿಕೊಳ್ತಕ್ಕಂಥದ್ದು ಬೇಡ. ರಾಜಿ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟು ದಿವಸ ಹೋರಾಟ ಮಾಡಬೇಕಾಗಿತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮ ಸ್ವಭಾವದಿಂದ ಹಲವಾರು ಜನ ಈ ದಿವಸ ನಿಮ್ಮ ಮೇಲೆ ಸಿಟ್ಟಿಗೆ ಏಳಬಹುದು, ಕೋಪ ಮಾಡಿಕೊಳ್ಬಹುದು, ನಿಮ್ಮ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಬಹುದು. ಇವೆಲ್ಲವೂ ಕೂಡ ಆಗತಕ್ಕಂಥದ್ದಿದೆ. ಮನೆಯಲ್ಲಿ ಅನೇಕ ವಿಚಾರಗಳಿಗೆ ಗೊಂದಲವಾಗತ್ತೆ. ಒಂದು ವಿಷಯವನ್ನು ತೀರ್ಮಾನ ಮಾಡಿ ಸರಿಪಡಿಸೋದ್ರೊಳಗಡೆ ಮತ್ತೊಂದು ವಿಷಯ ಗೊಂದಲಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಕೋರ್ಟ್ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆ ಇದೆ. ಅದು ಯಾವ ರೀತಿಯಲ್ಲಿ ನಿಮಗೆ ಸಂಬಂಧಪಟ್ಟಂತಹ ವಿಷಯ ಅನ್ನುವಂಥದ್ದನ್ನು ಸರಿಯಾಗಿ ವಿಚಾರ ಮಾಡಿಕೊಳ್ಳಿ. ಮಕರ ರಾಶಿಯ ಚಿಕ್ಕ ಮಕ್ಕಳಿಗೆ ತುಂಬ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುವಂತಹ ದಿವಸ ಅಂತ ಹೇಳಬೇಕು. ಆದರೆ ನಮ್ಮ ವಿವೇಚನೆಯೂ ಕೂಡ ಸರಿಯಾಗಿ ಇರಬೇಕಾದಂಥದ್ದು. ಹೊಸ ವ್ಯಾಪಾರವಾಗಲಿ, ಉದ್ಯೋಗವಾಗಲಿ ಅಥವಾ ಬೇರೆ ಇನ್ನೇನಾದರೂ ವೃತ್ತಿಯಾಗಲಿ ಅದನ್ನೆಲ್ಲ ಆರಂಭ ಮಾಡೋದಕ್ಕೆ ಬಹಳ ಒಳ್ಳೆಯದಾಗಿರತಕ್ಕಂತಹ ದಿವಸ. ನಿಮಗಿರತಕ್ಕಂತಹ ಹಲವಾರು ಸವಾಲುಗಳನ್ನು ಎದುರಿಸಿ ಜಯಶೀಲರಾಗ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಹೆಚ್ಚಾಗಿ ಇರುವಂತಹ ದಿವಸ. ಕುಟುಂಬದ ಜವಾಬ್ದಾರಿಗಳು, ಕರ್ತವ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಅವರಿಗೆ ತೊಂದರೆಯ ಸೂಚನೆಗಳು ಕಾಣ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅಲ್ಪ ಸಂತೋಷ. ನೀವು ಅಂದುಕೊಂಡಷ್ಟು ಖುಷಿಯಾಗಿರಲಿಕ್ಕೆ ಕಷ್ಟವಾದೀತು, ಬೇಸರ ಮಾಡಿಕೊಳ್ಬಾರ್ದು. ನಿಮ್ಮ ಪ್ರಯತ್ನ ಇನ್ನಷ್ಟು ಮತ್ತಷ್ಟು ನಡೆದಾಗ ಪರಿಪೂರ್ಣವಾದಂತಹ ಸಂತೋಷವನ್ನು ಹೊಂದಬಹುದು ಅನ್ನುವಂಥದ್ದು. ಏಕಾಗ್ರತೆಯಿಂದ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ. ನೀವು ಯಾವಾಗ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಆಗ ನಿಮಗೆ ನೀವು ಅಂದುಕೊಂಡಂತಹ ಫಲ ಸಿಕ್ಕಬೇಕಾದ್ರೆ ಕಷ್ಟವಾಗುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಕೆಲಸದಲ್ಲಿದ್ದಂತಹ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗ್ತಕ್ಕಂತಹ ಸೂಚನೆ. ಪರವಾಗಿಲ್ಲ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಕ್ಕಂತಹ ಸಮಯವಾಗುತ್ತೆ. ವಿರೋಧಿಗಳಿಂದ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಕ್ಕತ್ತೆ. ಯಾರು ನಿಮ್ಮ ಕೆಲಸಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೋ ಅಂಥವರಿಗೆ ಏನೋ ಜ್ಞಾನೋದಯವೋ ಅಥವಾ ಬೇರೆ ಇನ್ಯಾರಾದರೂ ತಿಳುವಳಿಕೆಯನ್ನು ಹೇಳೋದೋ ಆಗಿ ನಿಮ್ಮ ಕೆಲಸಕ್ಕೆ ಅವರು ಸಹಕರಿಸ್ತಾರೆ ಅಂತಕ್ಕಂಥದ್ದು
ಸಿಹಿ ಸುದ್ದಿಯಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಧನಲಾಭವನ್ನು ನೋಡ್ತೀರಿ. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಡೀತಕ್ಕಂತಹ ಕೆಲವು ಕೆಲಸಗಳು ಬಹಳ ಸುಲಭವಾಗಿ ಅಂತ್ಯವನ್ನು ಕಾಣುತ್ತೆ, ಅದು ಇತ್ಯರ್ಥವಾಗತ್ತೆ ಅನ್ನುವಂಥದ್ದು. ಹಲವರು ನಿಮಗೆ ಧನ್ಯವಾದಗಳನ್ನು ಹೇಳ್ತಾರೆ, ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡ್ತಾರೆ. ನಿಮ್ಮಿಂದ ನನ್ನ ಕೆಲಸ ಆಯಿತು ಅಂತ ಹೇಳುವಂಥದ್ದು ಮಾನಸಿಕವಾಗಿ ನಿಮಗೆ ಸ್ವಲ್ಪ ಸಂತೋಷ ಸಿಕ್ಕುವಂಥದ್ದಾಗತ್ತೆ. ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದಲೇ ಬೇರೆಯವರಿಗೆ ಧನ ಸಹಾಯವನ್ನು ಅಥವಾ ಬೇರೆ ಅಗತ್ಯವಾದಂತಹ ಸಹಾಯವನ್ನು ಮಾಡಿ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು. ಯಾವಾಗ ನಿಮ್ಮಿಂದ ಉಪಕಾರವನ್ನು ಸ್ವೀಕಾರ ಮಾಡಿ ಅವರು ನಿಮ್ಮನ್ನು ಗೌರವಿಸ್ತಾರೋ ಅಂಥವರು ಮನಃಪೂರ್ವಕವಾಗಿ ನಿಮಗೆ ಗೌರವವನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.